Audio Jungle. Audio Jungle. ಸರ್ ನಮಸ್ತೆ, ಜೈ ಭೀಮ್. ಪುಲಿಕೇಶ್ ನಗರದಲ್ಲಿ ನಮ್ಮ ಫುಟ್ಬಾಲ್ ಗ್ರೌಂಡ್ ಅಲ್ಲಿ ಒಂದು ಸ್ಟ್ಯಾಚು, ಈಸ್ಟ್ ಫುಟ್ಬಾಲ್ ಗ್ರೌಂಡ್ ಅಲ್ಲಿ ಒಂದು ಸ್ಟ್ಯಾಚು ಇದು ಮಾಡ್ತಾ ಇದ್ದಾರೆ, ಹೊಸ ಸ್ಟ್ಯಾಚು. ಅದರಿಂದ ನಮ್ಮ ಅಧ್ಯಕ್ಷರು ಮಾತಾಡ್ತಾರೆ. ಸರ್ ತಾವ್ ಹೆಸರು? ಸರ್ ಹರೀಶ್ ಬಾಬು. ಮೊದಲನೇದಾಗಿ ಜೈ 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 ಭೀಮ್, ಜೈ 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 ಭೀಮ್, ಜೈ 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 ಭೀಮ್. ಮೊದಲನೇದಾಗಿ ವಿಶ್ವದ ಸಮಸ್ತ ಎಲ್ರಿಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನದ ಶುಭಾಶಯಗಳು. ಭೌತಿಕವಾಗಿ ನಮ್ಮ ಬಾಬಾ ಸಾಹೇಬರು ನಮ್ಮನ್ನು ಅಗಲಿದ್ರು ಇನ್ನೂ ಅವ್ರ ಚಿಂತನೆಗಳು, ಅವ್ರ ಆಲೋಚನೆಗಳು ಜೀವಂತವಾಗಿದ್ದಾವೆ. ಅವ್ರನ್ನ ನಾವು ಸಂವಿಧಾನದ ಪುಸ್ತಕದ ಮೂಲಕ ಸಮಾಜ ನಿರ್ಮಾಣ ಮಾಡೋದ್ರ ಕಡೆಗೆ ನಾವು ಅವ್ರನ್ನ ಇನ್ನೂ ನಾವು ಜೀವಂತವಾಗಿ ಕಾಣ್ತಿದ್ದೀವಿ. ಸೊ ಆ ನಿಟ್ಟಿನಲ್ಲಿ ನಮ್ಮ ರವೀಂದ್ರ ಅವರು ಮತ್ತೆ ಮೇಡಮ್ ಅವರು, ಇಡೀ ನಮ್ಮ ಈ ಭಾಗದ ತಂಡ ಜನ ಎಲ್ಲರೂ ಸಮಾನ ಮನಸ್ಸು ಎಲ್ಲರೂ ಸೇರ್ಕೊಂಡು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ತಲಿನ ಅನಾವರಣ ಮಾಡುವಂತ ಕಾರ್ಯಕ್ರಮನ ನಮ್ಮ ಪುಲಿಕೇಶಿ ನಗರದ ಬೆಂಗಳೂರು ಪೂರ್ವ ಗ್ರೌಂಡ್ ನಲ್ಲಿ ಉದ್ಘಾಟನೆ ಮಾಡೋ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಸೊ ಅದಕ್ಕಾಗಿ ನಾನು ಬಹಳ ಧನ್ಯವಾದಗಳನ್ನ ನಮ್ಮ ಇಡೀ ತಂಡಕ್ಕೆ ನಾನು ತಿಳಿಸಕ್ಕೆ ಇಷ್ಟಪಡ್ತೀನಿ. ಬಹಳ ವಿಶೇಷವಾಗಿ ರವೀಂದ್ರ ಅವ್ರಿಗೆ ನಾನು ಈ ವಿಶೇಷ ಹೇಳಕ್ ಇಷ್ಟಪಡ್ತೀನಿ. ಯಾಕೆ ಅಂತಂದ್ರೆ ಬಾಬಾ ಸಾಹೇಬ್ರನ್ನ ನಾವು ಪುತ್ತಲಿ ಎಲ್ಲಾದ್ರೂ ಇಡ್ತೀವಿ ಅಂತಂದ್ರೆ ಬೇರೆ ಪುತ್ತಲಿ ಇಡೋದು ಮಾತ್ರ ಅಲ್ಲ, ಜನ ಮಕ್ಕಳು ಯಾರೇ ಬಂದ್ರು ಬಾಬಾ ಸಾಹೇಬ್ರ ಪುತ್ತಲಿನ ಯಾವತ್ ನೋಡ್ತಾರೋ ಆ ಮಕ್ಕಳಿಗೆ ಅನ್ನಿಸ್ಬೇಕು, ನಾನು ಬಾಬಾ ಸಾಹೇಬ್ರ ತರ ಆಗ್ಬೇಕು, ಬಾಬಾ ಸಾಹೇಬ್ರ ತರ ವಿದ್ಯೆ ಕಲಿಬೇಕು, ಬಾಬಾ ಸಾಹೇಬ್ರ ತರ ಒಂದು ಹೆಸರನ್ನ ಗಳಿಸ್ಬೇಕು, ಸಮಾಜಕ್ಕೋಸ್ಕರ ಬದುಕಬೇಕು, ಸಮಾಜಕ್ಕೋಸ್ಕರ ನಾವು ಸಮಾಜದಿಂದ ನಾವೇನ್ ಪಡ್ಕೊಂಡಿದೀವಿ, ನಾವು ಸಮಾಜಕ್ಕೆ ಏನಾದ್ರೂ ಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಎಲ್ಲರೂ ಮಕ್ಕಳಿಗೆ ಆ ಪ್ರೋತ್ಸಾಹ ನೀಡ್ಲಿ ಅನ್ನೋ ಉದ್ದೇಶ ಇಟ್ಕೊಂಡು ನಮ್ಮ ರವೀಂದ್ರರವರು ಪುತ್ತಲಿನ ಅನಾವರಣ ಮಾಡಿದ್ದಾರೆ. ಅವ್ರನ್ನ ನಾನು ಮಾತಾಡಿಸಿದೆ. ಪುತ್ತಲಿ ಇರೋದಕ್ಕೆ ಕಾರಣ ಏನ್ ಸರ್ ಅಂದ್ರೆ ಇದೇ ಮಾತನ್ನ ಹೇಳಿದ್ರು ಅವರು. ಸರ್ ಇಲ್ಲಿ ಬಹಳಷ್ಟು ನ್ಯೂಸಸ್ ನಡೀತಿದೆ ನಮ್ಮ ಬೆಂಗಳೂರು ಈಸ್ಟ್ ಅಲ್ಲಿ. ಯಾವಾಗ ನೋಡಿ ಈಸ್ಟ್ ಗ್ರೌಂಡ್ ನಲ್ಲಿ ಯಾವಾಗ ನೋಡಿದ್ರು ಇಲ್ಲಿ ಸಣ್ಣ ಹುಡುಗರು ಬಂದು ಅಸಭ್ಯವಾಗಿ ವರ್ತನೆ ಮಾಡ್ತಿದ್ದಾರೆ. ಗಾಂಜಾ ಸೇದೋದಾಗ್ಲಿ, ಕುಡಿಯೋದಾಗ್ಲಿ, ಇವಾಗಲೇ ನೀವೆಲ್ಲ ನೋಡ್ಬೋದು ಬಹಳಷ್ಟು ಬಾಟಲ್ಸ್ ಮತ್ತೆ ಸಿಗರೇಟ್ ಬಿಟ್ಸ್ ಇವೆಲ್ಲ ಇಲ್ಲ ಇಲ್ಲಿ ಬಿದ್ದಿರ್ತವೆ. ಸೊ ಇದೆಲ್ಲ ಅವಾಯ್ಡ್ ಮಾಡ್ಬೇಕು ಅಂತಂದ್ರೆ ಅದಕ್ಕೆ ಏನಾದ್ರು ಒಂದು ಸಮಾನ ಮನಸ್ಸುಗಳ ಸೇರ್ಕೊಂಡು ನಾವು ಚಿಂತನೆ ನಡೆಸಿದಾಗ ನಮ್ಗೆ ಇಲ್ಲೊಂದು ಪುತ್ತಲಿನ ಅನಾವರಣ ಮಾಡಿದ್ರೆ ಒಂದಷ್ಟು ಜನರಿಗೆ ಒಂದು ಬಾಬಾ ಸಾಹೇಬ್ರ ಅಂದ್ರೆ ಎಲ್ರಿಗೂ ಗೊತ್ತಿದೆ, ಬಹಳಷ್ಟು ಗೌರವ, ಬಹಳಷ್ಟು ಪ್ರೀತಿ ಮಕ್ಕಳಿಂದ ಹಿಡಿದು ಹಿರಿಯರವರೆಗೂ ಎಲ್ರಿಗೂ ಇದೆ. ಸೊ ಹಾಗಾಗಿ ಇಲ್ಲೇನಾದ್ರೂ ಒಂದು ಪುತ್ತಲಿನ ಅನಾವರಣ ಮಾಡಿದ್ರೆ ಆ ಪುತ್ತಲಿ ಇರೋ ಒಂದು ಬೈಕ್ ಆದ್ರೂ ಜನ ಇಲ್ಲಿ ಬರೋದನ್ನ ಸ್ವಲ್ಪ ಅವಾಯ್ಡ್ ಮಾಡ್ಕೋತಾರೆ. ಈ ಕೆಟ್ಟ ದುರಭ್ಯಾಸ ಇರುವಂತ ಜನ ಇಲ್ಲಿ ಬರೋದನ್ನ ಸ್ವಲ್ಪ ಅವಾಯ್ಡ್ ಮಾಡ್ಕೋತಾರೆ. ಗ್ರೌಂಡ್ ಇರೋದು ನಾವು ದೈಹಿಕವಾಗಿ ಏನಾದ್ರೂ ಆಟ ಆಡೋದಕ್ಕೋಸ್ಕರ, ಫುಟ್ಬಾಲ್ ಆಗ್ಲಿ, ಕ್ರಿಕೆಟ್ ಆಗ್ಲಿ, ಏನಾದ್ರೂ ಒಂದು ಆಡೋದಕ್ಕೋಸ್ಕರ ಇಲ್ಲಿ ಗ್ರೌಂಡ್ ಇದೆ. ವ್ಯಾಯಾಮ ಮಾಡೋದಕ್ಕೋಸ್ಕರ ಮಕ್ಕಳನ್ನ ಬೇರೆ ಈ ಸೋಷಿಯಲ್ ಮೀಡಿಯಾ ಅಲ್ಲಿ ಹೋಗ್ಬಾರ್ದು, ಮಕ್ಕಳು ದೈಹಿಕವಾಗಿ ಚೆನ್ನಾಗಿರ್ಬೇಕು ಅನ್ನೋದನ್ನ ನಾವು ಗ್ರೌಂಡ್ ಇರೋದು. ಈ ಸುತ್ತಮುತ್ತಲಿಗಿರೋದು ಇದೊಂದೇ ಗ್ರೌಂಡೇ. ಈ ಗ್ರೌಂಡ್ ನಾವು ಉಳಿಸ್ಕೋಬೇಕು, ಗ್ರೌಂಡ್ ಒಳ್ಳೆ ರೀತಿಯಲ್ಲಿ ನಡಿಬೇಕು, ಗ್ರೌಂಡ್ ಅಲ್ಲಿ ಬೇರೆ ರೀತಿಯ ಚಟುವಟಿಕೆಗಳು ನಡಿಬಾರ್ದು ಅನ್ನೋ ಒಂದೇ ಒಂದು ಮೂಲ ಉದ್ದೇಶ ಇಟ್ಕೊಂಡು ಇವತ್ತು ರವೀಂದ್ರ ಅವರು ತಂಡ ನಮ್ಮ ಬಾಬಾ ಸಾಹೇಬರ ಪುತ್ತಲಿನ ಅನಾವರಣ ಮಾಡೋದಕ್ಕೆ ಮುಂದೆ ಬಂದಿದ್ದಾರೆ. ಅದಕ್ಕೆ ನಾನು ಸಾಕ್ಷಿಯಾಗಿ ನಿಮ್ಮೆಲ್ಲರ ಪರವಾಗಿ ನಾನು ಬಂದಿದ್ದೀನಿ. ಇವತ್ತು ಈಗ ಸದ್ಯಕ್ಕೆ ನಾವು ಪುತ್ತಲಿನ ಅನಾವರಣ ಮಾಡಬೇಕು ಅಂತ ತಮ್ಮೆಲ್ಲರೂ ಕರ್ಕೊಂಡು ನಾವು ಹೊರಗಡೆ ಹೋಗ್ತಿದ್ದೀವಿ ಸರ್. ರವೀಂದ್ರ ಅವ್ರ ಜೊತೆಯಲ್ಲಿ ನಾವೆಲ್ಲ ಬರ್ತಿದ್ದೀವಿ. ವಿ ಎಸ್ಕಾಟ್ ರವೀಂದ್ರ ಸರ್. ಏನು ಅಂತಂದ್ರೆ ಬಾಬಾ ಸಾಹೇಬ್ರ ಇವತ್ತು ಏನೇ ಪ್ರಪಂಚ ಇದ್ರು ಬಿಫೋರ್ ಅಂಬೇಡ್ಕರ್ ಅಂಡ್ ಆಫ್ಟರ್ ಅಂಬೇಡ್ಕರ್ ಅಂತಾರೆ. ಸೊ ಹಾಗಾಗಿ ನಾವು ಪುತ್ತಲಿ ಅನಾವರಣ ಮಾಡಕ್ಕೆ ಹೋಗ್ತಾ ಇದೀವಿ ಸರ್. ಥ್ಯಾಂಕ್ ಯು. ತಾವ್ ಹೆಸರು, ಏನ್ ಮಾಡ್ತಾ ಇದ್ರಿ ಇಲ್ಲಿ ಅಂತ ಸ್ವಲ್ಪ ಹೇಳಿ ಸರ್. ನಮ್ಮ ಹೆಸರು ರವೀಂದ್ರ ಅಂತ, ನಾವು ಅಡ್ವೊಕೇಟು. ಐ ಆಮ್ ಹಿಯರ್ ಟು, ವಿ ಆರ್ ಆಲ್ ಹಿಯರ್, ವಿ ಆರ್ ಜಾಯಿಂಡ್ ಹಿಯರ್ ಟುಗೆದರ್ ಟು ಸೆಲೆಬ್ರೇಟ್ ದಿ ಅಂಬೇಡ್ಕರ್ ಜಯಂತಿ in Bangalore East ground, as well as we want to make a mark telling that we have recently got to know that Baba Saheb Ambedkar has visited this particular place, East ground, before independence, and he has given a wonderful speech which is motivating a lot of youngsters at that point of time. And I congratulate each and everybody to join hands together to celebrate this fantastic moment as on today's Ambedkar Jayanti. And so we are here to celebrate Ambedkar Jayanti as of today now, sir. Jai Bhim. Dr. B.R. Ambedkar ge Dr. B.R. Ambedkar ge jai 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 Bhim, jai Bhim, jai 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 Bhim, jai Bhim, jai 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 Bhim, jai Bhim, jai Bhim. ಅಣ್ಣ ಇಲ್ಲ ಚಪ್ಪಲಿ
ரெண்டு பேரும் வண்டி இங்க நில்லுங்க, மீதி அப்படியே பின்னாடி அப்படியே. இது ஷூட் ஆகுது பின்னாடி. ಬಿಡಿ ಹೂವು ತಗ್ದು பேசிக்கல வராது. முன்னாடி வா, முன்னாடி வா. ಮೇಡಮ್ நீங்க அப்படி போடுங்க, அப்படி 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 போடுங்க, அப்படி அப்படியா? ನಮಸ್ಕಾರ, ನಾನು ಇಲ್ಲೇ ಹುಟ್ಟಿ ಬೆಳೆದಿರೋದು. ಈ ಗ್ರೌಂಡೇ ನಮ್ಗೆ ದೇವಸ್ಥಾನ. ಯಾವ ಗ್ರೌಂಡ್ ಸರ್? ಈಸ್ಟ್ ಗ್ರೌಂಡ್. ಈಗ ಈ ಗ್ರೌಂಡೇ ನಮ್ಗೆ ದೇವಸ್ಥಾನ. ಈ ಗ್ರೌಂಡ್ ಇಂದಾನೆ ನಾವು ಕೆಲಸ ಬಂತು, ಊಟ ಸಿಕ್ತು, ಎಲ್ಲ ಸಿಕ್ತು. ಈ ಗ್ರೌಂಡ್ ಇಂದ ಎಷ್ಟೋ ಪ್ಲೇಯರ್ ಒಳ್ಳೇದಾಗಿದ್ದಾರೆ. ಅದಕ್ಕೆ ಈ ಗ್ರೌಂಡ್ ನ ಕಾಪಾಡ್ಕೋಬೇಕು ಅಷ್ಟೇ. ನಮ್ಗೆ ಬೇರೆ ಏನಿಲ್ಲ. ಇಷ್ಟೇ. ಜೈ ಭೀಮ್. ಈ ದಿನ ಡಾಕ್ಟರ್ ಬಾಬಾ ಸಾಹೇಬ್ ಜೈ ಭೀಮ್. ನನ್ನ ಹೆಸರು ಮದಿ, ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಸಂಚಾಲಕರು, ಬೆಂಗಳೂರು ನಗರ. ಈ ದಿನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜನ್ಮದಿನದ ಶುಭಾಶಯಗಳು ಎಲ್ಲರೂ ಹೇಳ್ತಾ, ಈ ದಿನ ನಾವು ಈಸ್ಟ್ ಫುಟ್ಬಾಲ್ ಗ್ರೌಂಡ್ ಅಲ್ಲಿ ಸೇರಿದೀವಿ. ಯಾಕಂದ್ರೆ ಇಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಲಿಯನ್ನು ನಿರ್ಮಾಣ ಮಾಡಿದ್ದಾರೆ. ಇದು ಈಸ್ಟ್ ಫುಟ್ಬಾಲ್ ಗ್ರೌಂಡ್ ಅಲ್ಲಿ ಅಕ್ರಮ ಚಟುವಟಿಕೆಗಳು ಹೆಚ್ಚಾಗಿರೋ ಕಾರಣಗಳಿಂದ ನಾವು ಈಸ್ಟ್ ಫುಟ್ಬಾಲ್ ಗ್ರೌಂಡ್ ಉಳಿಸಬೇಕು, ಫುಟ್ಬಾಲ್ ಪ್ಲೇಯರ್ ಗಳನ್ನ ಉಳಿಸಬೇಕು, ಆಟಗಾರನ ಉಳಿಸಬೇಕು, ಮೈದಾನ ಉಳಿಸಬೇಕು ಅಂದ್ಬಿಟ್ಟು ರವೀಂದ್ರನಾಥ್ ಅಡ್ವೊಕೇಟ್ ಮತ್ತು ಅವರ ತಂಡದವರು ನಾವೆಲ್ಲ ಸೇರ್ಕೊಂಡು ಈ ಕಾರ್ಯಕ್ರಮವನ್ನು ಈ ದಿನ ಇಲ್ಲಿ ಹಮ್ಮಿಕೊಂಡಿದ್ದೀವಿ. ಜೈ ಭೀಮ್. ನಾವು ಈಸ್ಟ್ ಗ್ರೌಂಡ್ 69 ವರ್ಷದಿಂದ ನಾವು ಮಾಡ್ತಾ ಇದ್ದೀವಿ ಟೂರ್ನಮೆಂಟ್. ಈಸ್ಟ್ ಇಂಡಿಯನ್ ಸ್ಪೋರ್ಟ್ಸ್ ಫುಟ್ಬಾಲ್ ಟೂರ್ನಮೆಂಟ್ ಮಾಡ್ತಾ ಇದ್ದೀವಿ.
ಇಲ್ಲಿಂದ ಬೆಳೆದು ಎಲ್ಲರೂ ಹೋಗ್ತಾ ಇದ್ದಾರೆ ಇಂಡಿಯನ್ ಟೀಮ್ಗೆ. ಈಸ್ಟ್ ಗ್ರೌಂಡ್ ಹೋಗ್ತಾ ಇದ್ದಾರೆ. ಇದು ತುಂಬಾ ಫೇಮಸ್ ಗ್ರೌಂಡ್. ಈ ಗ್ರೌಂಡ್ ತುಂಬಾ ಹಾಲ್ ಆಗ್ತಾ ಇದೆ. ಸ್ವಲ್ಪ ಈ ಗ್ರೌಂಡ್ ಎಲ್ಲ ರೆಡಿ ಮಾಡಬೇಕು. ಅದಕ್ಕೆ ನಮ್ಮವರು ಸಾಹೇಬ್ರನ್ನ ಮಡಗಿದೀವಿ ನಾವು, ಡಾಕ್ಟರ್ ಅಂಬೇಡ್ಕರ್ನ. ಓಕೆ ಮೇಡಮ್ ಬನ್ನಿ. ಸರ್ ನನ್ನ ಹೆಸರು ಮೋನಿಕಾ ಅಂತ. ಸೊ ಇವಾಗ ಅಂಬೇಡ್ಕರ್ ಅವರು ನಮ್ಗೆ ಧೈರ್ಯ ಕೊಟ್ಟಿದ್ದಾರೆ. ಅಂಬೇಡ್ಕರ್ ಬಗ್ಗೆ ನಾವು ತಿಳ್ಕೊಂಡ್ರೆ ಧೈರ್ಯ ಬರುತ್ತೆ. ಇವಾಗ ನಾನು ಓದಿ ಡಿಗ್ರಿ ಮುಗಿಸಿ ನಮ್ ಫ್ಯಾಮಿಲಿನ ನಾನು ಕಾಪಾಡ್ತಾ ಇದ್ದೀನಂದ್ರೆ ಅದು ಒಂದೇ ಕಾರಣ, ಅಂಬೇಡ್ಕರ್ ಅವರು ರೈಟ್ಸ್ ಕೊಟ್ಟಿದ್ದಾರೆ. ಹುಡುಗಿರು ಮನೆಯಲ್ಲಿ ಕೂತಿ ಬೇರೆ ಮಕ್ಳು ಮಾಡೋದು, ಮದ್ವೆ ಮಾಡ್ಕೊಂಡು ಸಂಸಾರ ನಡ್ಸೋದಲ್ಲ, ಆಚ್ ಕಡೆ ಬರ್ಬೇಕು, ಜಗತ್ ನೋಡ್ಬೇಕು, ನಮ್ಮಿಂದನೂ ಸಾಧನೆ ಮಾಡಕ್ಕಾಗುತ್ತೆ. ಇವಾಗ ನಾವು ಬಂದ್ಬಿಟ್ಟು ಗಂಡಸರಿಗೆ ಸಮಾನ, ಇನ್ನ ಈಕ್ವಲ್ ಆಗಿ ಅವ್ರಿಗಿಂತ ಜಾಸ್ತಿಯಾಗಿ ನಾವ್ ಮಾಡ್ತೀವಂದ್ರೆ ಅದೊಂದೇ ಕಾರಣ, ನಮ್ಮ ಡಾಕ್ಟರ್ ಅಂಬೇಡ್ಕರ್ ಸಾಹೇಬ್ರು ನಮ್ಗೆ ಹೇಳ್ಕೊಟ್ಟಿರೋದು ಧೈರ್ಯವಾಗಿರಿ, ಭಯಪಡಬೇಡಿ, ಆಚ್ ಕಡೆ ಬಂದು ನಿಮ್ ಟ್ಯಾಲೆಂಟ್ ನ ತೋರಿಸಿ. ಸೊ ಅದೇ ಸರ್, ನಾವು ಇವಾಗ ಧೈರ್ಯದಿಂದ ಆಚ್ ಕಡೆ ಬರ್ತಾ ಇದೀವಿ ಅಂದ್ರೆ ಅವ್ರಿಗೋಸ್ಕರನೇ. ಸೊ ಜೈ ಭೀಮ್.